ಕುಸುಮ ವಿರುದ್ಧ ಶಾಸಕ ಮುನಿರತ್ನ ಆರೋಪ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ ಮುಖಾಂತರ ಮುನಿರತ್ನ ವಿರುದ್ಧ ಕುಸುಮ ಕಿಡಿಕಾರಿದ್ದಾರೆ. ನೋಡಿ, ಮೊಟ್ಟೆ ದಾಳಿ ಆದ್ಮೇಲೆ ಗಂಭೀರ ಸ್ವರೂಪದ ಆರೋಪಗಳನ್ನ ಮಾಡಿದ್ರು ಮುನಿರತ್ನ. ಈಗ ಅವರ ಆರೋಪಕ್ಕೆ ಕುಸುಮ ಎಕ್ಸ್ ಮುಖಾಂತರ ಕಿಡಿಕಾರಿರೋದು. ಕಾಲಾಯ ತಸ್ಮೈ ನಮಃ, ಮಾಡಿದ್ದುಣ್ಣೋ ಮಾರಾಯ, ಅವರು ಕೊಚ್ಚಿಯಲ್ಲಿ ಉರುಳಾಡುವ ಹಂದಿಗೆ ಸಮಾನ. ಮೊಟ್ಟೆ ಅಟ್ಯಾಕ್ ಚಿತ್ರ ರಚನೆ ನಿರ್ಮಾಣ ಸ್ವತಃ ಅವರದ್ದೇ. ಯಾಕಿಂಗ್ ಮಾಡಿದ್ದಾರೆ? ಜನರೆದುರು ಬೆತ್ತಲಾಗಿ ಸಿಂಪತಿ ಗಿಟ್ಟಿಸಿಕೊಳ್ಳೋದಕ್ಕೆ ಮುನಿರತ್ನನೇ ಮಾಡಿರುವಂತಹ ನಾಟಕ. ಎಕ್ಸ್ ಮುಖಾಂತರ ಕಿಡಿಕಾರಿರೋದು ಕುಸುಮ. ಕೊಚ್ಚಿಯಲ್ಲಿರುವ ಹಂದಿ ಜೊತೆ ಹಂದಿಗಳಾಗಿಯೇ ಇರಬೇಕಾ? ಈತನ ಪಾಪದ ಕೆಲಸಗಳಿಗೆ ತಕ್ಕ ಶಾಸ್ತಿ ಆಗೇ ಆಗತ್ತೆ. ಆತನ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ನನ್ನ ಹೆಸರನ್ನ ಬಳಸ್ತಿದ್ದಾರೆ. ಈತನ ಕಥೆ ನಂಬುವಷ್ಟು ನಮ್ಮ ಜನ ದಡ್ಡರಲ್ಲ. ಕಾಲಾಯ ತಸ್ಮೈ ನಮಃ, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಕುಸುಮ ಪೋಸ್ಟ್ ಮಾಡಿರೋದು ನೋಡಿ. ನಿನ್ನೆ ಮುನಿರತ್ನ ತಲೆಗೆ ಮೊಟ್ಟೆ ಹೊಡೆದ ಮೇಲೆ, ಆ ಘಟನೆ ಆದಮೇಲೆ ಮುನಿರತ್ನ ಸುಮಾರು ಅರ್ಧ ಗಂಟೆಗಳ ಕಾಲ ಪ್ರೊಟೆಸ್ಟ್ ಮಾಡ್ತಾರೆ. ಡಿ.ಕೆ. ಸುರೇಶ್ ವಿರುದ್ಧ, ಕುಸುಮ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡ್ತಾರೆ. ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಕಾರಣ ಡಿ.ಕೆ. ಸುರೇಶ್, ಕುಸುಮ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಮುನಿರತ್ನ ಹೇಳಿಕೆಗೆ ಕುಸುಮ ಕೌಂಟರ್ ಕೊಟ್ಟಿದ್ದಾರೆ. ಎಕ್ಸ್ ಅಲ್ಲಿ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಈತನ ಪಾಪದ ಕೆಲಸಗಳಿಗೆ ತಕ್ಕ ಶಾಸ್ತಿ ಆಗೇ ಆಗತ್ತೆ. ತನ್ನ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ನನ್ನ ಹೆಸರನ್ನ ವಿನಾಕಾರಣ ಎಳೆದು ತರೋದು ಎಷ್ಟು ಸರಿ? ಬೇಕಂತಲೇ ತರೇಹವಾರಿ ನಾಟಕಗಳು ಶುರುವಾಗಿದೆ. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕುಸುಮ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಶಿಧರ್, ನಿನ್ನೆ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಆಗಿತ್ತು. ಕೆಸಿ ಜನರಲ್ ಹಾಸ್ಪಿಟಲ್ಗೆ ದಾಖಲಾಗಿದ್ದಾರೆ ನಿನ್ನೆ ಮಧ್ಯಾಹ್ನನೇ. ಯಾವ ರೀತಿ ನಡೀತಾ ಇದೆ ಟ್ರೀಟ್ಮೆಂಟು? ಹುಷಾರಾಗಿದ್ದಾರಾ? ಎಷ್ಟೊತ್ತಿಗೆ ಡಿಸ್ಚಾರ್ಜ್ ಆಗ್ತಾರೆ? ಒಂದು ಮತ್ತೊಂದು ಕಡೆ ಮೊಟ್ಟೆ ದಾಳಿ ಆದಮೇಲೆ ಮುನಿರತ್ನ, ಕುಸುಮ ಹಾಗೆ ಡಿ.ಕೆ. ಸುರೇಶ್ ಮೇಲೆ ಸಾಕಷ್ಟು ವಾಗ್ದಾಳಿ ನಡೆಸಿದ್ರು. ನನ್ನನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಕುಸುಮ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿ. ಪೂರ್ಣಿಮಾ, ಪ್ರಮುಖವಾಗಿ ನಿನ್ನೆ ನಂದಿನಿ ಲೇಔಟ್ನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಏನು ಲೋಕಸಭೆ ಸದಸ್ಯರು, ಅದೇ ರೀತಿಯಾಗಿ ಕೂಡ ಕೇಂದ್ರ ಸಚಿವರಂತ ಶೋಭಾ ಕರಂದ್ಲಾಜೆ ಅವರು ಕೂಡ ಬಂದಿದ್ದರು. ಸ್ಥಳೀಯ ಶಾಸಕರಂತ ಗೋಪಾಲಯ್ಯ ಅವರು ಇದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ಏನು ಶಾಸಕ ಮುನಿರತ್ನ ಅವರು ಕೂಡ ಆ ಕಾರ್ಯಕ್ರಮದ ಬಳಿ ಹೋಗೋ ಸಂದರ್ಭದಲ್ಲಿ ಒಂದಷ್ಟು ಜನ ಮೊಟ್ಟೆ ಎಸ್ತಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಾದ ನಂತರ ಒಂದಷ್ಟು ಅವ್ರನ್ನ ಅಲ್ಲೇ ಒಂದಷ್ಟು ಜನ ಬಂಧಿಸ ಮಾಡಲಾಯಿತು. ಅದಾದ ನಂತರ ಶಾಸಕ ಮುನಿರತ್ನ ಅವರು ಕೂಡ ಒಂದು ಗಂಭೀರವಾದಂಥ ಆರೋಪ ಮಾಡಿದರು. ನನ್ನ ಒಂದು ಈ ಅಟ್ಯಾಕ್ಗೆ ನಾನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಆಸಿಡ್ ದಾಳಿಯನ್ನು ಮಾಡಿದರು, ಮೊಟ್ಟೆ ಎಸ್ತಿದ್ರು. ಇದಕ್ಕೆಲ್ಲ ಹಿಂದೆ ಏನು ಹನುಮಂತರಾಯಪ್ಪ, ಕುಸುಮ ಮತ್ತು ಅದೇ ರೀತಿಯಲ್ಲಿ ಕೂಡ ಏನು ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಅವರು, ಇವರೇ ಮುಖ್ಯ ಕಾರಣ ಅಂತ ಹೇಳ್ಬಿಟ್ಟು ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡಿದರು. ಅದ್ರ ಜೊತೆ ಸಿ.ಟಿ. ರವಿ ಅವ್ರನ್ನ ಮೇಲೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿ ಹಲ್ಲೆ ಮಾಡಿದ್ರು, ಅದೇ ರೀತಿಯಾಗಿ ಕೂಡ ನನ್ನನ್ನು ಕೂಡ ಮುಗಿಸೋದಕ್ಕೆ ಮಾಡಿದರು. ಪೊಲೀಸು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತಲೂ ಕೂಡ ಹೇಳಿದರು. ಅದಾದ ನಂತರ ಕೆ.ಸಿ. ಜನರಲ್ ಆಸ್ಪತ್ರೆಗೆ ಬಂದು ಇಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಿದ್ದಾರೆ. ವೈದ್ಯರು ಕೂಡ ಒಂದಷ್ಟು ಸೂಚನೆ ಕೂಡ ಕೊಟ್ಟಿದ್ರು. ಏನಂತಂದರೆ ಒಂದಷ್ಟು ಅಬ್ಸರ್ವೇಷನ್ ಅಲ್ಲಿ ಇಡೋಣ ಅಂತೇಳಿ ಕೂಡ ಹೇಳಿದರು. ಯಾಕಂತಂದರೆ ಅವರು ನನಗೆ ಆಸಿಡ್ ದಾಳಿ ಆಗಿದೆ ಅಂತಲೂ ಕೂಡ ಗಂಭೀರ ಆರೋಪ ಮಾಡಿರೋದ್ರಿಂದ ಅವರು ಒಂದಷ್ಟು ಅಬ್ಸರ್ವೇಷನ್ ಕೂಡ ಇಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ ಬೆಳಗ್ಗೆ 11 ಗಂಟೆಗೆ ಅವ್ರನ್ನ ಡಿಸ್ಚಾರ್ಜ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲ ಬೆಳವಣಿಗೆಗಳ ನಂತರ ಒಂದು ಕಾಂಗ್ರೆಸ್ನವರು ಒಂದಷ್ಟು ಆ ಟೀಕೆಗಳು ಕೂಡ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ಕುಸುಮ ಅವರು ಕೂಡ ಒಂದಷ್ಟು ಟೀಕೆಯನ್ನು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಏನಂತಂದರೆ ಬೆಳಗಾವಿಯಲ್ಲಿ ಏನು ತಲೆಗೆ ಏಟಾದಂಥ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರು ಯಾವ ರೀತಿಯಾಗಿ ಡ್ರಾಮಾಗಳನ್ನು ಮಾಡಿ ಯಾವ ರೀತಿಯಾಗಿ ಹೈಪನ್ನು ತಗೊಂಡ್ರು, ಅದೇ ರೀತಿಯಾಗಿ ಹೈಪನ್ನು ಕೂಡ ಶಾಸಕ ಮುನಿರತ್ನ ಅವರು ತೆಗೆದುಕೊಳ್ಬಹುದು ಅಂತ ಹೇಳ್ಬಿಟ್ಟು ಒಂದಷ್ಟು ಡ್ರಾಮಾವನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಆಗ ಪಕ್ಷಕ್ಕೂ ಕೂಡ ಒಂದಷ್ಟು ಇಮೇಜ್ ಬರುತ್ತೆ, ಪಕ್ಷನೂ ಕೂಡ ಇವರು ಪರವಾಗಿ ನಿಲ್ಲುತ್ತೆ. ಈಗೇನು ಏರ್ ಸ್ಟ್ರಾಪ್ ಅಂತ ಒಂದು ಕಳಂಕ ಇದೆ, ಆ ಕಳಂಕ ಸಂಪೂರ್ಣವಾಗಿ ಕಳಚಿ ಈ ಒಂದು ಎಲ್ಲ ಪಿತೂರಿಯೂ ಕೂಡ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರು ಕಾಂಗ್ರೆಸ್ನವರೇ ಮಾಡಿದ್ದು ಅಂತ ಹೇಳ್ಬಿಟ್ಟು ಅವರ ಮೇಲೆ ಕೆಟ್ಟ ಹೆಸರು ತಂದು ತಮ್ಮನ್ನು ನಾವು ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಇವರೇ ನಟ, ನಿರ್ದೇಶಕರು ಮತ್ತು ಆಕ್ಟರ್ ಎಲ್ಲವನ್ನೂ ಸೇರಿ ಇವರೇ ಏನು ಮುನಿರತ್ನ ಅವರೇ ಈ ರೀತಿಯಾಗಿ ಆಕ್ಷನ್ ಅನ್ನು ಕೂಡ ಮಾಡಿದ್ದಾರೆ. ಇದನ್ನು ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ
ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವರು ಅದೇ ರೀತಿಯಾಗಲೂ ಕೂಡ ಕುಸುಮಾ ಅವರು ಕೂಡ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಡಿಸ್ಚಾರ್ಜ್ ಆದ ನಂತರ ಶಾಸಕ ಮುನಿರತ್ನಂ ಅವರು ಯಾವೆಲ್ಲ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತಲೂ ಕೂಡ ಕಾದು ನೋಡಬೇಕಿದೆ. ಈಗಾಗಲೇ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾರೆ, ಇದರ ಹಿಂದೆ ಯಾರಿದ್ದಾರೆ ಅಂತಲೂ ಕೂಡ ಒಂದಷ್ಟು ತನಿಖೆ ಕೂಡ ಆಗುತ್ತೆ. ಇನ್ನು ಡಿಸ್ಚಾರ್ಜ್ ಆಗುವ ಹಿನ್ನೆಲೆಯಲ್ಲಿ ಶಾಸಕರ ಮುನಿರತ್ನಂ ಅವರ ಕಾರು ಕೂಡ ಈಗ KC ಜನರಲ್ ಆಸ್ಪತ್ರೆ ಮೊಳೆಯಿದೆ. ಡಿಸ್ಚಾರ್ಜ್ ಆದ ನಂತರ ಇದೇ ಕಾರ್ನಲ್ಲಿ ಏನು MLA ರಾಜರಾಜೇಶ್ವರ ನಗರ ಅಂತ ಏನು ಕಾರ್ ಇದೆ, ಕಾರ್ ನಂಬರ್ KA 04ND 7718 ಇದು ಅವರ ಸ್ವಂತ ವೈಯಕ್ತಿಕ ಕಾರ್ ಆಗಿದೆ. ಹಾಗಾಗಿ ಇದೇ ಕಾರ್ನಲ್ಲೂ ಕೂಡ ಡಿಸ್ಚಾರ್ಜ್ ಆಗಿ ಅವರು ಮನೆಗೆ ಹೋಗ್ತಾರೆ. ಮನೆಗೆ ಹೋದ ನಂತರ ಈ ಮನೆಗೆ ಹೋಗ್ತಾರಾ ಇಲ್ಲ ಅಂತಂದ್ರೆ ಏನು BJP ಕಚೇರಿಗೆ ಹೋಗ್ತಾರಾ, ಯಾಕಂತಂದ್ರೆ CT ರವರು ಕೂಡ ಅದೇ ರೀತಿಯಲ್ಲೂ ಕೂಡ ಏನು ತಲೆಗೆ ಏಟ್ ಬಿದ್ದಂತಾಗ ಸಾಕಷ್ಟು ಐಡ್ರಾಮಗಳಾಗಿತ್ತು. ಅದಾದ ನಂತರ ಅವ್ರು ನೇರವಾಗಿ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ರು. ಹೈಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು ಅವರು ಎಲ್ಲಿದ್ರೆ ಅಲ್ಲೇ ಅವ್ರನ್ನ ಬಿಡುಗಡೆ ಮಾಡಬೇಕಂತ. ಅವರು ಹೋಗಿ ದಾವಣಗೆರೆಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ತದನಂತರ ಮತ್ತು BJP ಆಫೀಸಲ್ಲಿ ದೊಡ್ಡವಾದಂಥ ಸ್ವಾಗತವನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಲೂ ಕೂಡ ಇಮೇಜಲ್ಲಿ ಏನಾದರೂ ಕೂಡ ಶಾಸಕ ಮುನಿರತ್ನಂ ಅವರು ಇದ್ದಾರಾ, ಮನೆ ಹತ್ರ ಏನಾದರೂ ಬಂದು ಒಂದಷ್ಟು ಕಾರ್ಯಕರ್ತರೆಲ್ಲ ಒಂದು ಅದ್ದೂರಿಯಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾರಾ, ಇಲ್ಲ ಅಂತಂದ್ರೆ BJP ಆಫೀಸ್ ಹೋಗ್ತಾರಾ, ಇಲ್ಲ ಮನೆಗೆ ಹೋಗ್ತಾರಾ, ಇಲ್ಲ ಅಂತಂದ್ರೆ ಇಲ್ಲೇ ಚಿಕಿತ್ಸೆಯನ್ನು ಪಡೆದುಕೊಳ್ತಾರ ಅಂತ ಕೂಡ ಕಾದು ನೋಡ್ಬೇಕಿದೆ. ಪೂರ್ಣಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.